ನಿವೇಶನಕ್ಕೂ ಕಸದ ಸೆಸ್ ಹಾಕೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಇದ್ಯಾವ ಸೀಮೆ ರೂಲ್ಸ್ ಅಂತಿದ್ದಾರೆ ತೆರಿಗೆ ಪಾವತಿ ಮಾಡುವಂತವು. ಶನಿವಾರ ಹೊರಡಿಸಿರುವಂತ ಆದೇಶದಲ್ಲಿ ಖಾಲಿ ನಿವೇಶನಕ್ಕೂ ಕಸದ ಸೆಸ್ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ. 46 ಲಕ್ಷ ಆಸ್ತಿ ಮಾಲೀಕರು ಘನತ್ಯಾಜ್ಯ ವಿಲೇವಾರಿ ಶುಲ್ಕವನ್ನ ಪಾವತಿಸಬೇಕು. ಆದ್ರೆ ಇದ್ಯಾವುದು ಹೊಸ ರೂಲ್ಸ್ ಅನ್ನೋದು ತೆರಿಗೆ ಪಾವತಿದಾರರ ಪ್ರಶ್ನೆ. ಈ ಮೂಲಕ ಪಾಲಿಕೆಗೆ 600 ರಿಂದ 750 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತಂತೆ ತೆರಿಗೆ. ಇದರೊಂದಿಗೆ ಆಸ್ತಿ ತೆರಿಗೆ ಪಾವತಿದಾರರಿಗೆ ಶೇಕಡ 30 ರಿಂದ 35ರಷ್ಟು ಹೆಚ್ಚಳ ಆಗುತ್ತಂತೆ. ಹಾಗಾಗಿ ವಸತಿಯೇತರ ಕಟ್ಟಡ, ವಾಣಿಜ್ಯ, ಹೋಟೆಲ್, ಲಾಡ್ಜ್, ತಾರಾ ಹೋಟೆಲ್ಗಳ ಮೇಲೆ ಕಸದ ಸೆಸ್ ಹಾಕಲಾಗ್ತಾ ಇತ್ತು. ಆದ್ರೆ ಇದೀಗ ಜನಸಾಮಾನ್ಯರಿಗೂ ಈ ಸೆಸ್ ಹಾಕಿರೋದು ಹೊರೆ ಬಿದ್ದಂತ ಆಗ್ತಾ ಇದೆ. ಹಾಗಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ, ಇದ್ಯಾವ ಸೀಮೆ ರೂಲ್ಸ್, ನಾವು ಕೂಡ ಈ ರೀತಿಯಾಗಿ ಸೆಸ್ ಚಾರ್ಜ್ ಅನ್ನ ಕಟ್ಟಬೇಕು ಅಂತ ಅಂದ್ರೆ ಖಾಲಿ ನಿವೇಶನಕ್ಕೂ ಕೂಡ ಕಸದ ಸೆಸ್ ಹಾಕೋದಕ್ಕೆ ಬಿಬಿಎಂಪಿ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ, ನಾವ್ಯಾಕೆ ತೆರಿಗೆಯನ್ನ ಕಟ್ಟಬೇಕು? ಈಗ ವಾಣಿಜ್ಯ ಕಟ್ಟಡಗಳು ಅಂತ ಬಂದರೆ ಅವರು ಕಮರ್ಷಿಯಲ್ ಆಗಿ ಲೈಸೆನ್ಸ್ ಪಡ್ಕೊಂಡಿರ್ತಾರೆ, ಅಲ್ಲಿ ಕಸವನ್ನು ಹಾಕ್ತಿರ್ತಾರೆ. ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ನೀವು ತೆರಿಗೆ ಕಟ್ಟಿಸ್ಕೊಳ್ಳೋದು ಓಕೆ, ಎಷ್ಟು ಕೆಜಿ ಇದೆ, ಎಷ್ಟು ಟನ್ ಇದೆ, ಅದಕ್ಕೆ ತಕ್ಕಂತೆ ನೀವು ಕಸಕ್ಕೆ ತೆರಿಗೆಯನ್ನು ವಸೂಲಿ ಮಾಡೋದು ಓಕೆ. ಬಟ್ ಖಾಲಿ ನಿವೇಶನಗಳಲ್ಲೂ ಕೂಡ ನೀವು ಸೆಸ್ ತೆರಿಗೆಯನ್ನು ಹಾಕ್ತೀರಿ ಅಂದರೆ ಅದು ಯಾವ ರೀತಿಯಾಗಿ ಅಂತೇಳಿ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರೌಡಿ ಸೈಲೆಂಟ್ ಸುನೀಲನ ಫೋಟೋವನ್ನ ಬಳಸಿಕೊಂಡು ಲಕ್ಷ ಸುಲಿಗೆ ಮಾಡಿರುವಂತ